ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಫುಲ್ ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ಬೆಳಗ್ಗೆ ಮೊದಲು ಬಾಗಿಲು ಕಸ ಗುಡಿಸಿ ಬಾಗಿಲ್ಗೆ ನೀರು ಹಾಕಿ ಹೊಸ್ಲ ಎಲ್ಲ ತೊಳೆದು ಗಿಡಗಳಿಗೂ ನೀರು ಹಾಕಿದೆ. ಗಿಡಗಳಿಗೆ ನೀರು ಹಾಕಿದಿಂದ ಗಿಡಗಳೆಷ್ಟು ಫ್ರೆಶ್ ಆಗಿ ಕಾಣತ್ತಿದ್ದು ನೋಡೋಕೆ ಖುಷಿ ಅನ್ನಿಸ್ತೈತಿ. ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಿದಿಂದ ಒಳಗೂ ಕಸ ಗುಡಿಸಿದೆ. ಮಾರ್ನಿಂಗ್ ಕೆಲಸ ಮಾಡ್ತಾ ಟೈಮ್ ಹೆಂಗೆ ಹೋತು ಅನ್ನೋದು ಗೊತ್ತಾಗಲಿಲ್ಲ. ಬ್ರೇಕ್ಫಾಸ್ಟಿಗೆ ಸ್ಪ್ರೌಟ್ಸ್ ಮಾಡಿದ್ದೆ, ಹೆಸರು ಕಾಳದ ಸ್ಪ್ರೌಟ್ಸ್ ತಿಂದೆ. ಹಂಗೆ ಮತ್ತು ರೋಸ್ಟೆಡ್ ಕಾರ್ನ್ ಮಾಡತ್ತೀನಿ. ರೋಸ್ಟೆಡ್ ಕಾರ್ನ್ ಅದಕ್ಕೆ ಲಿಂಬೆಹಣ್ಣು ರಸ ಮತ್ತು ಉಪ್ಪು ಹಚ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು. ನೀವು ಯಾವ ಥರ ಕಾರ್ನ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆಫ್ಟರ್ನೂನ್ ಲಂಚ್ ಮಾಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದಾಗ ಬ್ಯುಸಿ ಆಗಿದ್ದೆ. ಹಾಗೆ ಸ್ವಲ್ಪ ರೆಸ್ಟೂ ತೊಗೊಂಡೆ. ರಾತ್ರಿ ಡಿನ್ನರ್ಗೆ ವೆಜಿಟೇಬಲ್ ಪಲಾವ್ ಮಾಡತ್ತೀನಿ. ಪಲಾವ್ಗೆ ನಾನು ಫಸ್ಟ್ ಬಟರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡತ್ತೀನಿ. ಹಂಗೆ ಬೀನ್ಸ್ ಗಜ್ರಿ ಬದ್ನಿಕಾಯಿ ಹಾಕಿ ಫ್ರೈ ಮಾಡತ್ತೀನಿ. ಫ್ರೈ ಮಾಡಿದಿಂದ ಅರಿಶಿಣ ಪುಡಿ ಮತ್ತು ಪಲಾವ್ ಮಸಾಲ ಹಾಕಿದ್ದೆ. ಸ್ವಲ್ಪ ಗರಂ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡತ್ತೀನಿ. ಅಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೆ, ಅಕ್ಕಿನೂ ಹಾಕಿ ಮಿಕ್ಸ್ ಮಾಡತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದೆ, ಲಿಡ್ ಕ್ಲೋಸ್ ಮಾಡಿದೆ. 3 ಸೀಟಿ ಆದಿಂದ ವೆಜಿಟೇಬಲ್ ಪಲಾವ್ ರೆಡಿ ಆಗಿತ್ತು. ಪಲಾವು ಚಲೋ ಆಗಿತ್ತು. ನೀವು ಯಾವ ರೀತಿ ಪಲಾವ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.